ಈಗಿನ ಪರಿಸ್ಥಿತಿಯಲ್ಲಿ ಸಂಘ ಸಂಸ್ಥೆಗಳು ಕಟ್ಟುವುದು ಸುಲಭದ ಕೆಲಸ, ಆದರೆ ಬೆಳೆಸಿ ಉಳಿಸಿಕೊಂಡು ಹೋಗುವ ಕಷ್ಟದ ಕೆಲಸ ಎಂದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಅವರು ಹೇಳಿದ್ದಾರೆ. ಇನ್ನು ಕರ್ನಾಟಕ ಜನಸ್ಪಂದನ ಟ್ರಸ್ಟಿನ 7ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ಗಂಧದ ಗುಡಿ ಕನ್ನಡ ಯುವಕರ ಸಂಘದ ಸಹಯೋಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ನಂತರ ಅವರು ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಹಾಗೂ SSLC PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸ್ಟೂಡೆಂಟ್ಸ್ಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿ ಮಾತನಾಡಿದವರು. ಶ್ರೀ ಪ್ರಭು ಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳು, ಜಗದೀಶ್ವರ ಹಿರೇಮಠ್, ಮಸೂತಿ, ವಿಜಯಪುರ ಜಿಲ್ಲೆ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಸ್ನೇಹಜೀವಿ ಗೆಳೆಯರ ಬಳಗದ ಅಧ್ಯಕ್ಷ ಹಾಗೂ ಉದ್ಯಮಿ ಶಶಿಕಾಂತ್ ರಾವ್ ಸಮಾರಂಭ ಅಧ್ಯಕ್ಷತೆಯನ್ನು ವಹಿಸಿ ಈ ಟ್ರಸ್ಟಿನ ಅಧ್ಯಕ್ಷ ಹನುಮಂತಪ್ಪ ಮೇಡೆಗಾರ್ ವಿಜಯಪುರದಿಂದ ಬೆಂಗಳೂರಿಗೆ ಬದುಕು ಕಟ್ಟಿಕೊಂಡು ಸಮಾಜ ಸೇವೆ ಮಾಡುವುದರ ಮೂಲಕ ಹುಟ್ಟು ಸಾವು ಮಧ್ಯೆ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡುವ ನಿಟ್ಟಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ, ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ, ಬೆಳೆಯುವ ಮಕ್ಕಳಿಗೆ ಸ್ಫೂರ್ತಿ ನೀಡಿದಂತಾಗುತ್ತದೆ ಎಂದು ಶಶಿಕಾಂತ್ ರಾವ್ ಅವರು ಹೇಳಿದ್ದಾರೆ. ಇನ್ನು ಕರ್ನಾಟಕ ಜನಸ್ಪಂದನ ಟ್ರಸ್ಟಿನ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಹನುಮಂತಪ್ಪ ಮೇಡೆಗಾರ್ ಸರ್ವರಿಗೂ ಸ್ವಾಗತಿಸುವ ಮೂಲಕ ಗಂಧದ ಗುಡಿ ಯುವಕ ಅಂದರೆ ಸಂಘದ ಅಧ್ಯಕ್ಷರಾದಂತಹ ಪಿ ನಾಗರಾಜ್ ಅವರ ಸಹಕಾರ, ಮಾರ್ಗದರ್ಶನ, ಪ್ರೋತ್ಸಾಹ ನೀಡಿದ್ದು ಶ್ಲಾಘನೀಯ ಎಂದರು. ಇದೇ ವೇಳೆ ಪತ್ರಿಕಾ ಮಾಧ್ಯಮದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಪ್ರಾಮಾಣಿಕ, ಸತ್ಯತೆ ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳ ಮೂಲಕ ಅವರ ಹೆಸರಿನ ಭೀಮಾ ಸಂದೇಶ ಕನ್ನಡ ಮಾಸಪತ್ರಿಕೆ ಸಂಪಾದಕರಾಗಿ ಪತ್ರಿಕೆ ಹೊರತಂದ ಕೀರ್ತಿ ಹೆಗ್ಗನಹಳ್ಳಿ YG ನರಸಿಂಹಮೂರ್ತಿಯವರಿಗೆ ಜನಸ್ಪಂದನ ರಾಜ್ಯ ಮಟ್ಟದ ಮಾಧ್ಯಮ ಕಾಯಕರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಶೆಟ್ಟಿಹಳ್ಳಿ ವಾರ್ಡಿನ ಬಿಜೆಪಿ ಅಧ್ಯಕ್ಷ B ಸುರೇಶ್, ಸೂರಜ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷೆ ಸುಜಾತ ಮುನಿರಾಜು, ಕ್ಷೇತ್ರದ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಉಮಾದೇವಿ, ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಈ ಸಂಘಟನೆಯ ಎಲ್ಲ ಪೋಷಕರು, ಈ ಭಾಗದ ನಾಗರಿಕ ಬಂಧುಗಳು, ತಾಯಿಯರು, ಪುಟಾಣಿ ಮಕ್ಕಳು ಕಲ್ಚರಲ್ ಪ್ರೋಗ್ರಾಮ್ ಆಯೋಜಿಸಿದ್ರೆ ತನ್ನ ಮಕ್ಕಳ ಪ್ರತಿಭೆ ವೇದಿಕೆ ಮೇಲೆ ನೋಡಬಹುದು ಅಂತ ಹೇಳಿ ತಂದೆ ತಾಯಿಗಳು ಬರ್ತಾರೆ. ಭಾನುವಾರ ರಜಾ ದಿನ ಪುಟಾಣಿ ಮಕ್ಕಳು ಇವಾಗ ಇಷ್ಟು ದೊಡ್ಡ ವೇದಿಕೆ ಮೇಲೆ ತನ್ನ ಪ್ರದರ್ಶನ ಮಾಡ್ತಾರೆ. 10 ಜನ ಗಂಡು ಮಕ್ಕಳು ಮುಂದೆ ಒಂದೇ ಒಂದು ಹೆಣ್ಣು ಆ ಹೆಣ್ಣು ಎಷ್ಟು ಚೆನ್ನಾಗಿ ಹೆಜ್ಜೆ ಆಗ್ತಾ ಇತ್ತು, ಎಷ್ಟು ಚೆನ್ನಾಗಿ ನಾಟ್ಯ ಮಾಡ್ತಾ ಇತ್ತು ಅಂತ ನೀವು ನೋಡ್ಬೋದು. ಮನುಷ್ಯ ಹುಟ್ಟು ಸಾಗೋದ ಮಧ್ಯೆ ಏನಾದರೂ ಸಮಾಜಕ್ಕೆ ಒಂದು ಒಳಿತು ಮಾಡಬೇಕು ಅಂತೇಳಿ ನಮ್ಗೆ ಹೇಳಿದ್ದಾರೆ. ಅಂತ ಕೆಲಸನ ಇವತ್ತು ಅನುಕೂಲ ಮಾಡಿಕೆ ನಮ್ಮ ಅಭಿಮಾನಿಗಳೆಲ್ಲ ಸೇರಿ ಸಮಾಜದ ಗಣ್ಯರಿಗೆ, ಆಮೇಲೆ ಒಳ್ಳೆಯ ದಂಪತಿಗಳ ಕುರಿಸಿ ಸನ್ಮಾನ ಮಾಡ್ತಾ ಇದ್ದಾರೆ. ಒಳ್ಳೆಯ ವಿದ್ಯಾರ್ಥಿಗಳಿಗೆ ಸಹಾಯ ಕೈ ಜೋಡಿಸಿದ್ದಾರೆ. ನಾನು ಈ ಕಾಲ ಕೇರಳದಲ್ಲಿ ಒಂದು ಓಣಂ ಕಾರ್ಯಕ್ರಮಕ್ಕೆ ಹೋಗ್ತದೆ. ಅಲ್ಲಿ 50 ವರ್ಷ ದಾಂಪತ್ಯ ಜೀವನ ಪೂರ್ವೈಸಿದಂಥ ಒಂದು 10 ಜೋಡಿಗಳಿಗೆ ಸನ್ಮಾನ ಮಾಡಿದ್ದಾರೆ. ಅದರೊಟ್ಟಿಗೆ 80 ವರ್ಷ ಪೂರ್ವೈಸಿದ ವೇದಿಕೆ ಮೇಲೆ ಅಯ್ಯಪ್ಪ ಚೌಧರಿಯಲ್ಲಿ ಸನ್ಮಾನ ಮಾಡಿ ಇಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಜೊತೆಗೆ ರಕ್ತದಾನ ಶಿಬಿರ, ಕನ್ನಡ ರಾಜ್ಯೋತ್ಸವ, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಈ ಸಂಘಟನೆ ವತಿಯಿಂದ ನಿರಂತರವಾಗಿ ಮಾಡ್ತಾ ಬಂದಿದೆ. ಉದ್ಯೋಗ ಮೇಳ, ಆರೋಗ್ಯ ಶಿಬಿರಗಳನ್ನ ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಮಾಡ್ತಾ ಇದೆ. ಈ ಬಾರಿ ನಮ್ಮ ಗಂಧದಗುಡಿ ಕನ್ನಡ ಯುವಕರ ಸಂಘ ಅವರ ಅಧ್ಯಕ್ಷರಾದಂಥ ನಾಗರಾಜ್ ಅವರು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದರು. ಅವರು ಬಹಳ ಅದ್ಭುತ ಕಾರ್ಯಕ್ರಮ ದಾಸೋಹ ಮಾಡಿದ್ದಾರೆ. 3 ದಿವಸಗಳ ಕಾಲ ನಗರದ ಕೆಲವು ಪ್ರತಿಷ್ಠಾಪನೆ ಮಾಡಿ ಇಡೀ ದಾಸೋಹ ಜನಕ್ಕೆ ಆ ತಾಯಿಯ ದರ್ಶನ ಭಾಗ್ಯ, ಪೂಜೆ ಪುರಸ್ಕಾರಗಳಿಗೆ ಅವಕಾಶ ಮಾಡಿಕೊಟ್ಟು ಆಮೇಲೆ ಇಡೀ ದಾಸೋಹ ಮೆರವಣಿಗೆ ಮಾಡಿ ಅದನ್ನ ಬೀಳ್ಕೊಡ್ತಾರೆ. ಇವತ್ತು ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಕೈ ಜೋಡಿಸಿ ಇದಕ್ಕೂ ಒಂದು ಒಳ್ಳೆಯದಾಗಲಿ ಅನ್ನೋ ರೀತಿ ಮಾಡಿದ್ದಾರೆ. ಇನ್ನೂ ಮಕ್ಕಳು ಅನೇಕ ತಯಾರಾಗಿದ್ದಾರೆ. ಡ್ಯಾನ್ಸ್ ದೊಡ್ಡ ದೊಡ್ಡ ಹೆಣ್ಮಕ್ಳು ನಮಗೆ ಹಾಕೊಂಡು ಡ್ಯಾನ್ಸ್ ಆಡಬೇಕು. ನನಗೆ ಹನುಮಂತಪ್ಪ ಮೇಡೆಗಾರ ಕರೆದಿದ್ದು ಬೆಳಗ್ಗೆ 10:30 ಹೋಗಬೇಕು. ನನಗೆ 10:30ಗೆ 9 ಕಾರ್ಯಕ್ರಮ ನಿಧಿಯಾಗಿದೆ. ಭಾನುವಾರ ಎಲ್ಲರೂ 10:30ಗೆ ಬಂದಿದ್ದರು. ನಾನು 7 ಕಾರ್ಯಕ್ರಮ ಮುಗಿಸಿ 8ನೇ ಕಾರ್ಯಕ್ರಮ, ಇನ್ನೂ 4 ಕಾರ್ಯಕ್ರಮ ಇದೆ. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, BV ನ್ಯೂಸ್ ಕನ್ನಡ, ಬೆಂಗಳೂರು.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369